ಪ್ರಕರಣದಲ್ಲಿ ಇಡಿ ರಿಪೋರ್ಟ್ ಕೊಟ್ಟಿದೆ ಸರ್. ಮಹದೇವಪ್ಪನವರ ಅಣ್ಣನ ಮಗ ನವೀನ್ ಬೋಸ್ ಅಂತ ಅವ್ರ ಹೆಸರು ಇದರಲ್ಲಿ ಉಲ್ಲೇಖವಾಗಿದೆ. ಮಂಜುನಾಥ್ ಅಂತ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮಿ ಅಕ್ರಮವಾಗಿ 31 ನಿವೇಶನ ಪಡ್ಕೊಂಡಿರ್ತಾರೆ. ಅದರಲ್ಲಿ ಒಂದು ನಿವೇಶನ ನವೀನ್ ಬೋಸ್ಗೆ ಕೊಟ್ಟಿದ್ದಾರೆ ಮಂಜುನಾಥ್ ಅವರು ಅಂತ. ಅಕ್ರಮದಲ್ಲಿ ಇವರು ಕೂಡ ಪಾಲ್ಗೊಂಡಿದ್ದಾರೆ ಅನ್ನೋ ಅರ್ಥದಲ್ಲಿ ಒಂದು ರೀತಿಯಲ್ಲಿ ಮೂಡಾ ರಿಪೋರ್ಟ್ ಅಲ್ಲಿ ಅವ್ರ ಹೆಸರಿದೆ, ಮಹದೇವಪ್ಪನವರ ಹೆಸರು ಕೂಡ ಇದೆ ಸರ್. ಮುಜುಗರ ಅಲ್ವಾ ಸರ್ಕಾರಕ್ಕೆ? ಗೊತ್ತಿಲ್ಲ ನನಗೆ ಅದೆಲ್ಲ. ನಾನು ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಓದಿದ್ದೇನೆ, ಆದರೆ ಅದನ್ನು ಬಿಟ್ಟು ನನಗೇನು ಅದ್ರ ಬಗ್ಗೆ ಮಾಹಿತಿ ನಿವೇಶನ ಅವರು ಪಡ್ಕೊಂಡಿದ್ದಾರೆ ನವೀನ್ ಬೋಸ್. ನನಗೆ ಗೊತ್ತಿಲ್ಲ. ಅದು ಪತ್ರಿಕೆಯಲ್ಲಿ ಏನು ಬಂದಿದೆ ಅಷ್ಟೇ ಗೊತ್ತು ನನಗೂ. ಅದು ಬಿಟ್ಟರೆ ನನಗೇನು ಗೊತ್ತಿಲ್ಲ. ಮನಿ ಲಾಂಡ್ರಿಂಗ್ ಆಗಿಲ್ಲ ಅನ್ನುವಂಥದ್ದು ನಿಮ್ಮದು ಮತ್ತು ಸರ್ಕಾರದ ವಾದ ಇತ್ತು. ಈಗ ಅವರು ಮನಿ ಲಾಂಡ್ರಿಂಗ್ ಆಗಿರೋದ್ರ ಬಗ್ಗೆನೂ ಒಂದು ಸಮ್ಮರಿ ಅವರ ಆದೇಶದಲ್ಲೇ ಮಾಡಿದ್ದಾರೆ. ನೋಡಿ, ಮುಖ್ಯವಾಗಿ ಇದು ಮುಖ್ಯಮಂತ್ರಿಗಳದ್ದು ಪಾತ್ರ ಅನ್ನೋದು ಅಷ್ಟೇ ಅಲ್ವಾ. ಬೇರೆಯವ್ರು ಮಾಡಿದ್ರೆ ಇಷ್ಟೊಂದೆಲ್ಲ ಆಗ್ತಾ ಇತ್ತಾ? ಬೇರೆಯವ್ರು ಮಾಡಿದರೆ ಇಷ್ಟೆಲ್ಲ ಆಗ್ತಾಯಿತ್ತು ಹೇಳಿ? ಮುಖ್ಯಮಂತ್ರಿಗಳು ಮತ್ತು ಅವರ ಶ್ರೀಮತಿಯವರು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ ಕಾರಣಕ್ಕಾಗಿ ಇಡೀ ಜಗತ್ತಿಗೆ ಇದನ್ನು ಹೇಳ್ಕೊಂಡು ಹೊರಟಿದ್ದಾರೆ BJPಯವರು. ಆದರೆ ಬೇರೆಯವ್ರು ಮಾಡಿರೋದ್ರ ಬಗ್ಗೆ ನಮಗೇನು ಗೊತ್ತಿಲ್ಲಪ್ಪ. ಅವೆಲ್ಲ ಈಗ ಮಾಧ್ಯಮದಲ್ಲಿ ಬರೋದಷ್ಟೇ ಬಿಟ್ಟರೆ ನಾವೇನದ್ರ ಬಗ್ಗೆ ಏನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಿಲ್ಲ. ಪ್ರಕರಣದಲ್ಲಿ ಇಡಿ ರಿಪೋರ್ಟ್ ಕೊಟ್ಟಿದೆ ಸರ್. ಮಹದೇವಪ್ಪನವರ ಅಣ್ಣನ ಮಗ ನವೀನ್ ಬೋಸ್ ಅಂತ ಅವ್ರ ಹೆಸರು ಇದರಲ್ಲಿ ಉಲ್ಲೇಖವಾಗಿದೆ. ಮಂಜುನಾಥ್ ಅಂತ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮಿ ಅಕ್ರಮವಾಗಿ 31 ನಿವೇಶನ ಪಡ್ಕೊಂಡಿರ್ತಾರೆ. ಅದರಲ್ಲಿ ಒಂದು ನಿವೇಶನ ನವೀನ್ ಬೋಸ್ಗೆ ಕೊಟ್ಟಿದ್ದಾರೆ ಮಂಜುನಾಥ್ ಅವರು ಅಂತ. ಅಕ್ರಮದಲ್ಲಿ ಇವರು ಕೂಡ ಪಾಲ್ಗೊಂಡಿದ್ದಾರೆ ಅನ್ನೋ ಅರ್ಥದಲ್ಲಿ ಒಂದು ರೀತಿಯಲ್ಲಿ ಮೂಡಾ ರಿಪೋರ್ಟ್ ಅಲ್ಲಿ ಅವ್ರ ಹೆಸರಿದೆ, ಮಹದೇವಪ್ಪನವರ ಹೆಸರು ಕೂಡ ಇದೆ ಸರ್. ಮುಜುಗರ ಅಲ್ವಾ ಸರ್ಕಾರಕ್ಕೆ? ಗೊತ್ತಿಲ್ಲ ನನಗೆ ಅದೆಲ್ಲ. ನಾನು ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಓದಿದ್ದೇನೆ, ಆದರೆ ಅದನ್ನು ಬಿಟ್ಟು ನನಗೇನು ಅದ್ರ ಬಗ್ಗೆ ಮಾಹಿತಿ ನಿವೇಶನ ಅವರು ಪಡ್ಕೊಂಡಿದ್ದಾರೆ ನವೀನ್ ಬೋಸ್. ನನಗೆ ಗೊತ್ತಿಲ್ಲ. ಅದು ಪತ್ರಿಕೆಯಲ್ಲಿ ಏನು ಬಂದಿದೆ ಅಷ್ಟೇ ಗೊತ್ತು ನನಗೂ. ಅದು ಬಿಟ್ಟರೆ ನನಗೇನು ಗೊತ್ತಿಲ್ಲ. ಮನಿ ಲಾಂಡ್ರಿಂಗ್ ಆಗಿಲ್ಲ ಅನ್ನುವಂಥದ್ದು ನಿಮ್ಮದು ಮತ್ತು ಸರ್ಕಾರದ ವಾದ ಇತ್ತು. ಈಗ ಅವರು ಮನಿ ಲಾಂಡ್ರಿಂಗ್ ಆಗಿರೋದ್ರ ಬಗ್ಗೆನೂ ಒಂದು ಸಮ್ಮರಿ ಅವರ ಆದೇಶದಲ್ಲೇ ಮಾಡಿದ್ದಾರೆ. ನೋಡಿ, ಮುಖ್ಯವಾಗಿ ಇದು ಮುಖ್ಯಮಂತ್ರಿಗಳದ್ದು ಪಾತ್ರ ಅನ್ನೋದು ಅಷ್ಟೇ ಅಲ್ವಾ. ಬೇರೆಯವ್ರು ಮಾಡಿದ್ರೆ ಇಷ್ಟೊಂದೆಲ್ಲ ಆಗ್ತಾ ಇತ್ತಾ? ಬೇರೆಯವ್ರು ಮಾಡಿದರೆ ಇಷ್ಟೆಲ್ಲ ಆಗ್ತಾಯಿತ್ತು ಹೇಳಿ? ಮುಖ್ಯಮಂತ್ರಿಗಳು ಮತ್ತು ಅವರ ಶ್ರೀಮತಿಯವರು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ ಕಾರಣಕ್ಕಾಗಿ ಇಡೀ ಜಗತ್ತಿಗೆ ಇದನ್ನು ಹೇಳ್ಕೊಂಡು ಹೊರಟಿದ್ದಾರೆ BJPಯವರು. ಆದರೆ ಬೇರೆಯವ್ರು ಮಾಡಿರೋದ್ರ ಬಗ್ಗೆ ನಮಗೇನು ಗೊತ್ತಿಲ್ಲಪ್ಪ. ಅವೆಲ್ಲ ಈಗ ಮಾಧ್ಯಮದಲ್ಲಿ ಬರೋದಷ್ಟೇ ಬಿಟ್ಟರೆ ನಾವೇನದ್ರ ಬಗ್ಗೆ ಏನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಿಲ್ಲ.